ಯಾರೋ ರೌಡಿ ಸೊಣ್ಣಪ್ಪ ಅಂತ ಯಾರೋ ಅವ್ನಿಗೆ ಯಾಕ್ರಿ ಬೆದರ್ತೀರಿ ನೀವು? ಜಾತಿವಾದಿ ನನ್ನ ಮಗ ನೀನು, ಕುಲಗೆಟ್ಟ ನನ್ನ ಮಗ ನೀನು. ಸರ್ ಏನು ಜಾಯ್ನ್ ಆಗೋದು ಸ್ಕೂಲ್ಗೆ ರಿಲೀವ್ ಆಗಿರೋದು ಇವತ್ತು? ಜನವರಿ 18. ಹಾಂ, ಜನವರಿ 18. ಇವತ್ತೆಷ್ಟು ತಾರೀಕು? 30. ನೀನು ಅಲ್ಲಿ ರಿಲೀವ್ ಆಗಿದೆ ಅವತ್ತು ಕೊತ್ತಮಂಗಲದಲ್ಲಿ. ಇವತ್ತು ಏಪ್ರಿಲ್ 10ನೇ ತಾರೀಕು, ಮಾರ್ಚ್ 31 ರಿಲೀವ್ ಆಗಬೇಕು ಅಂತ ಕಮಿಷನ್ ಇರ್ತಕ್ಕಂಥದ್ದು. ಹುಡುಕೆ ಬಾಲಗಂಗೆ ಇವತ್ತು ಬಂದರೆ ನಾನು ಅದೇನೇ ಕೆಲಸ ಅನ್ನೋದಲ್ಲಿ ಆಚೆ ಹೆಣ್ಮಕ್ಳಿಗೆ ಬೆದರಿಕೆ ಹಾಕಿ ಹೆಣ್ಮಕ್ಳಿಗೆ ಚಿತ್ರಹಿಂಸೆ ಕೊಟ್ಟು ಇವ್ದೇನು ಮುಳಬಾಗಿಲು ತಾಲೂಕಲ್ಲಿ ಏನಾದ್ರು ಶಿಕ್ಷಣ ಇಲಾಖೆನ ಏನು ಇಲಾಖೆ ನೋಡ್ರಿ ಇಲ್ಲಿ ಏನಿದೆ? ನಿಮ್ಮ ಅಪ್ಪನ ಮನೆ ಹೊಂದಿದೆಯಾ ಇದು? BO ಅವ್ರು ಫೋನ್ ಮಾಡಿ ಮಾತಾಡಿದ್ರೆ ಒದ್ದು ಬಿಡ್ತೀನಿ ಬೋಳಿ ಮಗನ ಸರ್. BO ಕೇಳಲ್ಲ ಬೋಳಿ ಮಗನೇ, ಕೇಳಲ್ಲ. ಹೆಡ್ ಮಾಸ್ಟರ್ ಅಂದ್ರೆ ನಿನ್ನ ಮನೆ ಆಳಂದ್ಕೊಂಡಿದ್ದೀನಿ ಲವಡಿಕೆ ಬಾ. ಏನಂದ್ಕೊಂಡಿದ್ದೀನಿ ನೀನು? ಸರ್ BO ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರ್. ಈಗ ನೀವು ಜಾಯಿನ್ ಮಾಡ್ಕೊಳಲ್ಲ ಸರ್? ಎಲ್ಲರ ಥರ ನನ್ನ ಹತ್ರ ಮಾತಾಡಿ. ನಿಮ್ಮ ಅಪ್ಪನ ಮನೆಯಲ್ಲ ಲವಡಿಕೆ ಬಾಲ್ ಇದು. ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದರಂತೆ ತಿಕ್ಕ ಮುಚ್ಕೊಂಡು ಬರ್ಬೇಕಿಲ್ಲ ಬೋಳಿ ಮಗನೇ ನೀನು. ನಿಮ್ಮ ಅಪ್ಪನ ಮನೆ ಅಲ್ಲ ಇದು. BO ಅವ್ರು ಫೋನ್ ಮಾಡಿದ್ದಾರೆ ಹೇಳಿ. ಅಲ್ವೋ ನಿಮ್ಮ ಅಪ್ಪನ ಮನೆನದು. ಸರ್ಕಾರ ಆದೇಶ ಮಾಡ್ತು ಮಾರ್ಚ್ 31ನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ. ನಿಮ್ಮ CRP ನಿಮಗೂ ಎಲ್ಲರಿಗೂ ಆದೇಶ ಕೊಟ್ಟರು. ಇವತ್ತು ಬರಲಿಲ್ಲ ಅಂದ್ರೆ ನೀನು ದೃಷ್ಟಿ ನಾವೇನು ಅಂದ್ಕೊಂಡಿದ್ದೆ ಬೋಳಿ ನನ್ನ ಮಗನ? ಏನು ಅಂದ್ಕೊಂಡಿದ್ದೀನಿ ನನ್ನ? ಸರ್ ಈಗ BO ಸರ್ ಫೋನ್ ಮಾಡಿ ಹೇಳಿದ್ದಾರೆ, ಬಂದಿದ್ದೀನಿ. ಅಲ್ಲ ಏನು ಅಂದ್ಕೊಂಡಿದ್ದೀನಿ ಬೋಳಿ ನನ್ನ ಮಗನೇ ಅಂತ? ಯಾಕೆ ಸರ್ ಮಾತಾಡ್ಬೇಡ. ನಾನೇನು ಸರ್ ಗಂಚಲಿ ಮಾತಾಡ್ತಿದ್ದೀನಿ? ಮತ್ತೆ ನಾನು ಶಾಟ ಈಕ್ವಲ್ ಹೋಗಿ ಹೇಳ್ತಾ ಇದ್ದೀನಿ. ದಮ್ಮಿದ್ರೆ ತಾಕತ್ತಿದ್ರೆ ನನ್ನ ಮಗನ ಕರೆ. ಏನ್ ಸರ್ ಬಂದಿದ್ದಲ್ಲ ಬೋಳಿ ನನ್ನ ಮಗನ, ಅವನ ಯಾವ ಇದಾರಲ್ಲ ಕಿತ್ತೋ ನನ್ನ ಮಕ್ಕಳು ಆ ಥರ ಓಡಿಸಲ್ಲ. ಯಾಕೆ ಸರ್ ಜಾತಿವಾದಿ ನನ್ನ ಮಗ ನೀನು, ಕುಲಗೆಟ್ಟ ನನ್ನ ಮಗ ನೀನು ಸರ್. ನನ್ನ ಮಗ ನೀನು, ಕುಲಗೆಟ್ಟ ನನ್ನ ಮಗ ನೀನು ಸರ್. ಆ ಥರ ಮಾತಾಡ್ಬೇಡಿ ನನ್ನ ಮಗ ಅಂತ ಬೋಳಿ ನನ್ನ ಮಗ. ಸರಿ ಬಿಡಿ, ನಾನು BO ಸರ್ ಹತ್ರಕ್ಕೆ ಹೋಗ್ತೀನಿ ಬಿಡಿ ಸರ್. ಜಾಯಿನ್ ಮಾಡಿಬಿಡೋಣ, BO ಹತ್ರ ಹೋಗ್ತೀನಿ ಬಿಡಿ. ಯಾಕೆ ಆ ಥರ ಮಾತಾಡ್ತೀವಿ? ಬಿಡಿ ಸರ್. ಆಯ್ತು ಬಿಡಿ. ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಯಾಕೆ ಮಾತಾಡಬೇಕು? ಏನು ನಂಗೆ ಅರ್ಥ ಆಗ್ತಾಯಿಲ್ಲ ಇದು ಏನಿದು ಏನಿದು ಅಂತ ಹೇಳ್ತಾರೆ. ಏನು ಅರ್ಥ ಆಗ್ತಾಯಿಲ್ಲ. ಏನು ಅಷ್ಟೊಂದು ರೌಡಿನ ಅರ್ಥ ಆಗ್ತಾಯಿಲ್ಲ ಸರ್. ಈಗಾಗಲೇ KATಲಿ ಸ್ಟೇಜ್ ಹೊಂದಿರೋದು ಅವ್ರು ಅಲ್ಲೇ ಅಲ್ಲ ಲೀನಲ್ಲಿದೆ. ಅವ್ನು ಲೀನಲ್ಲಿ ಒರಿಜಿನಲ್ ಲೀನಲ್ಲಿದೆ ಸರ್. ಈಗ ಅಲ್ಲಿ ಏನಾಯ್ತು ತಗೊಳ್ಳಿ. ಈಗ ಸ್ಪಾಟ್ ನಾನು ಬರ್ತೀನಿ ನೋಡ್ರಿ ಬರ್ತೀನಿ ನೋಡಿ. ನಡಿ ಆಯ್ತಲ್ಲ. ಏನಿದೆ ಇದು? ಈ ಮಟ್ಟಿಗೆ ರೋಡಿ ನಮ್ಮ ನೋಡ್ರಿ ನೀವು ಅವ್ನು ಭಯ ಬೀಳ್ತೀರ ಅಂದ್ರೆ ಮತ್ತೆ ನೀವೇನು ಕಿದ್ದೀರಿ ನಂಗೆ ಅರ್ಥ ಆಗ್ತಲ್ಲ. ಯಾರ ಹತ್ರ ಹೋಗ್ಬೇಕು ಅವ್ರು? ನಿಮಗೆ ನಿಮ್ಮ ಲೆಟ್ರ್ ಕೊಟ್ಟು DDP ಲೆಟ್ರ್ ಕೊಟ್ಟು ನನ್ನ ಲೆಟ್ರ್ ಕೊಟ್ಟು ಯಾರು ಹತ್ರ ಹೋಗ್ಬೇಕು ಅವ್ರು? ಏನು ಅರ್ಥ ಆಗ್ತದೆ? ಅವ್ನು DDP ನಂಬರ್ ತೊಗೊಂಡು ಕೊಡ್ರಿ. DDP ನಂಬರ್ ಸರ್. ನಾವು DVG ಶಾಲೆ ಸರ್ಕಾರಿ ಶಾಲೆಯ ಶಿಕ್ಷಕ ಸರ್. ನಾವು ಅಲ್ಲಿ ಸೊಣ್ಣಪ್ಪ ನಾವು ಅಳ್ತಾವ್ರೆ. ಏನು ಮಾಡ್ಬೇಕು? ಅವನು ಯಾರೋ ರೌಡಿ ಸೊಣ್ಣಪ್ಪ ಅಂತ ಯಾರೋ ನನಗೆ ಕೇಸ್ ಕೊಟ್ಟಿದ್ದಾರೆ, ನಿಮ್ಮ BO ಕೇಸ್ ಕೊಟ್ಟವ್ರೆ. ಅವ್ನು ಲೀನಲ್ಲಿ ಸರ್ ಕೊಡ್ತಾ ಇದ್ದಾನೆ. ಹೆಣ್ಮಕ್ಳಿಗೆ ಹಿಂಸೆ ಕೊಟ್ಟು ಮಾಡ್ತಾರದು ಅಲ್ಲಿ ಕೆಲಸ. ಏನಾದರೂ ಖಂಡಿತವಾಗ್ಲೂ ನಾನು ಮತ್ತೆ ಪದೇ ಫೋನ್ ಮಾಡ್ತಿದ್ದೀನಿ. ಯಾಕೆ ಅವನಿಗೆ ಬೆದರ್ತಾ ಇದ್ದೀನಿ ನೀವು? ಸರ್ ವಿಷಯ ಆಗಲಿಲ್ಲ ಅಂತಂದರೆ ನೀವು ನೋಡಿ, ಹೆಣ್ಮಕ್ಳು ಹತ್ಕೊಂಡ್ಬಂದ್ರೆ ಟೀಚರ್ಸ್ ಇಲ್ಲಿ ನಾನು ಟೆಂಟಾಗಿ ಕೂತ್ಕೊಂಡು ಬನ್ನಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತೀನಿ. ಹಂಗಾರೆ ಅಲ್ಲೇ ಕೂತ್ಕೊಂಡು ಬನ್ನಿ. ಹಂಗಾರೆ ನಮ್ಮ ಶಾಲೆಯಲ್ಲಿ ಸಣ್ಣಪ್ಪ ಅನ್ನೋ ಶಿಕ್ಷಕರು, ನಾವು ಸರ್ಕಾರಿ ನೌಕರರೇ, ಅವರು ಸರ್ಕಾರಿ ನೌಕರರು. ಆದರೂ ಸಹ ನಮಗೆ ವಿಪರೀತ ಕಿರುಕುಳ ಸರ್, ಮಾನಸಿಕ ಕಿರುಕುಳ. ಅಂದರೆ ನಮ್ಮನ್ನು ತುಂಬ ಅಲ್ಲಿ ಒಂದು ಅಡುಗೆ ಕೊಡೋಷ್ಟು ಮರ್ಯಾದೆ ರೆಸ್ಪೆಕ್ಟ್ ಕೊಡೋಲ್ಲ ಸರ್. ಪ್ರತಿ ದಿವಸ ಹೋಗಿದ ತಕ್ಷಣ ನಮಗೆ ಒಂದು 6 ಜನ ಹೋದ್ವಿ ಸರ್. ನಾವು ಹೋದ್ಮೇಲೆ ನಮಗೆ ರಿಸೀವ್ ಯಾವ ಥರ ಆಯಿತು ಅಂದರೆ, ಮಂದಿಗಳು ಒಂದೇ ಸಲ ಬಂದುಬಿಟ್ರೆ DVGಗೆ ಅದೇನು ಅನ್ಲೈಕ್ ಟೀಚರ್ಸು, ಯೂಸ್ಲೆಸ್ ಟೀಚರ್ಸು, ವರಿಷ್ಠ ಟೀಚರ್ಸು, ಈ ಥರ ಬಿಹೇವಿಯರ್ ಸರ್. ನಮಗೆ ಇವಾಗ ನಾನು ಮೊನ್ನೆ ಜೂನ್ 1 ನಾನು ಇದುವರೆಗೂ ಸರ್ ಅಟೆಂಡೆನ್ಸು ನಾವು ಹಾಜರಾತಿ ಗೈರು ಅಂತ ಹಾಕ್ಬಾರ್ದು. ಮಗು ಬಂದಿಲ್ಲ ಅಂದರೆ ನಾವು ಅಟೆಂಡೆನ್ಸ್ ಕೊಡಬಾರ್ದು.
ಫುಲ್ಲು ಕೊಡಬೇಕು. ವರ್ಷದಿಂದ ಬಂದಲ್ಲಿ ವರ್ಷ ಆಯಿತು, ವರ್ಷದಿಂದ ಕೊಡ್ತಾನೆ ಇದ್ದೀವಿ. ಮೊನ್ನೆ ಜೂನಲ್ಲಿ ಅವ್ರು ಸ್ವಲ್ಪ ಚೌಡರೆಡ್ಡಿ ಅಂತ ಹೇಳ್ಬಿಟ್ಟು ಒಬ್ಬ ಸಾರಿಗೆ ಏನೂ ತೊಂದರೆ ಆಯಿತು. ಅದರಿಂದ DC ಆಫೀಸ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ನಾವು ಹೋಗ್ಬಿಟ್ಟು ಅವ್ರ ಪರವಾಗಿ ಹೇಳ್ಬೇಕು ಅಂತ ತುಂಬ ಹಿಂಸೆ ಕೊಟ್ಟರು ಸರ್. ಅವರೇ ಟಾಟಾ ಸುಮೋದಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಮನೆಗಳಿಗೂ ಕಳಿಸ್ಲಿಲ್ಲ. ಸುಮ್ಮನೆ HM ಯಾಕೆ ನಾವು ಇದು ಮಾಡ್ಕೊಳ್ಳೋದು ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇನು, ಆದ್ರೇನು ನಮ್ಮನ್ನು ಬಿಡ್ತಾ ಇಲ್ಲ ಅಲ್ಲಿ. ಮತ್ತು ಇನ್ನೊಂದೇನೆಂದರೆ ಹೋಗ್ಬಿಟ್ಟು ಬಂದಮೇಲೆ ನಾವಲ್ಲಿ ಅವ್ರು ಫಾರಾಗಿ ಹೇಳಲಿಲ್ವಂತೆ. ಏನು ಚೌಡರೆಡ್ಡಿ ಬಂದುಬಿಟ್ಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡ್ತಾರೆ, ಅವ್ರು ಕುಡ್ದ್ಬಿಟ್ಟು ಬರ್ತಾರೆ, ಈ ಥರ ಎಲ್ಲ ಒಂದು ಟೀಚರ್ ಮೇಲೆ ನಾವು ಸುಳ್ಳು ಹೇಳೋಕ್ಕಾಗುತ್ತೆ ಸರ್? ನಾವು ಯಾವತ್ತೂ ಆ ಥರ ನೋಡೂ ಇಲ್ಲ, ಅವ್ರು ಆ ಥರ ಮಾಡೂ ಇಲ್ಲ. ನಾವು 15 ಜನ ಇದ್ದೀವಿ. ಅದರಲ್ಲಿ ನೀವು ಅವ್ರ ಬಗ್ಗೆ ಆ ಥರ ಹೇಳಬೇಕು ಅಂದಾಗ ನಾವೇನು ಹೇಳಲಿಲ್ಲ, ಏನಿದೆಯೋ ಅದು ಹೇಳ್ಬಿಟ್ಟು ಬಂದ್ವಿ. ಅದಕ್ಕೆ ಇವಾಗ ನಮ್ಮ ಮೇಲೆ ಟಾರ್ಗೆಟು ಏನು ಅಂದರೆ, ನಾವು ಅಟೆಂಡೆನ್ಸಲ್ಲಿ ನಾನು ಜೂನಲ್ಲಿ ಮಕ್ಕಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೈರ್ಹಾಜರಿ ಕೊಟ್ಟಿದ್ದಕ್ಕೆ ಇಮ್ಮಿಡಿಯೇಟು 2ನೇ ದಿನ ಮಧ್ಯಾಹ್ನ ಕ್ಲಾಸ್ 7th ಕ್ಲಾಸ್ ತೊಗೊಂಡಿದ್ದೆ. ಬಂದುಬಿಟ್ಟು ಅಲ್ಲಿ ಜಗಳ ಮಾಡಿದೆ. ಏನಕ್ಕೆ ಎಲ್ಲ ಹಾಕ್ಬಿಟ್ಟಿದ್ಯಾ, ಅಟೆಂಡೆನ್ಸು ಬಂದಿದ್ದ ಹರೀಶ್ ಅಂತ ಹೇಳ್ಬಿಟ್ಟು H ಹರೀಶ M ಹರೀಶ್ ಅಂತ ಕನ್ಫ್ಯೂಸ್ ಆಯಿತು. ಒಂದು ಆಬ್ಸೆಂಟ್ ಆಗಿಬಿಟ್ಟಿದ್ದೆ. ಮತ್ತು ಬಂದುಬಿಟ್ಟು ಅವ್ನು H ಹರೀಶ್ ಇಲ್ಲ ಬಂದಿದ್ದಾನೆ ನೋಡಿ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಂಡು ಹೋದ. ಸರಿ ಬಿಡು ಅಂತ ಹೇಳ್ಬಿಟ್ಟು ಕೂಲಾಗಿದ್ಬಿಟ್ವಿ. ಮತ್ತು ಮಾರನೇ ದಿನ ಹೋಗಿದ ತಕ್ಷಣ 6th ಕ್ಲಾಸು ಟೀಚರ್ ನಾನು ಕ್ಲಾಸ್ ಒಳಗಡೆ ಸೇರಿಸಲಿಲ್ಲ, ನಿಂತ್ಕೊಂಡ್ಬಿಟ್ಟಿದ್ದಾನೆ. ಗೆಸ್ಟ್ ಟೀಚರ್ನ ಒಳಗಡೆ ಕರೆಸಿದ್ದಾನೆ. ನಾವೇನು ಮಾಡ್ಬೇಕು ಹೇಳಿ ಸರ್? ಗೆಸ್ಟ್ ಟೀಚರ್ ಕೈಯಲ್ಲಿ ನಮ್ಮನ್ನ ಏಕವಚನದಲ್ಲ ಬಯಸ್ತಾರೆ ಸರ್. ಈಗ ನೀನು ಅವಳೆ ಹೋಗಿ ಇಲ್ಲಿಂದ ಮತ್ತೆ ಅಲ್ಲಿ ನಿಂತ್ಕೊಂಡೆ ಸರ್, 10 ನಿಮಿಷ ಹಂಗೆ ನಿಂತ್ಕೊಂಡೆ. ಏನ್ ಮಾಡ್ತೇನೋ ನೋಡೋಣ ಅಂತ. ಒಳಗಡೆನೆ ಸೇರಿಸ್ಲಿಲ್ಲ, ಕ್ಲಾಸ್ ಒಳಗಡೆ ಸೇರಿಸ್ಲಿಲ್ಲ. ಹಂಗೆ ಆ ಥರ ಇದ್ರೆ ಏನಾದರೂ ನಮ್ಗೆ ಪ್ರಾಬ್ಲಮ್ ಆದರೆ ನಮಗೆ BO ಇದ್ದಾರೆ, ನಮ್ಮ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಕೊಡ್ಬೇಕು ಸರ್. ಸುಮ್ಮನೆ ನಾವೇನು ತಪ್ಪು ಮಾಡ್ವಿ ಸರ್? ಆಬ್ಸೆಂಟ್ ಕೊಡೋದು ನಮ್ಮ ತಪ್ಪಾ ಹೇಳಿ? ಮತ್ತೆ ಆ ಥರ ಮಾಡಿಬಿಟ್ಟು ಆಮೇಲೆ ಏನು ಸರ್, ನಾನು ಮನೆಗೆ ಹೊಟ್ಟೋಗೋಣ ಅಂತ ಡಿಸೈಡ್ ಮಾಡಿದೆ. ಏನು ಮಾಡಬೇಕು ಅಂತ ನನಗೇನು ದಿಕ್ಕು ತೋರಿಸಲಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೆ. ಮತ್ತು ಅವ್ರ ಹಿಂದ್ಗಡೆನೇ ಹೋದೆ. ಅದು ಸರ್ ನನ್ನ ಕ್ಲಾಸ್ ಇದೆ ಸರ್, ನಾನು ತೊಗೋಬೇಕು 6th ಅಂತ ಕೂಲಾಗೆ ಕೇಳಿದೆ. ಇಲ್ಲ ನಾನು ತೊಗೋಬೇಕು ಅಂತಂದ. ಆಮೇಲೆ ಸರಿ ಅಂತ ಬಂದುಬಿಟ್ಟು ಅವ್ರ ಹಿಂದೆನೇ ಹೋದ್ಮೇಲೆ ಸರಿ ಇವಾಗ ನಾನು ಯಾವ ಕ್ಲಾಸ್ಗೆ ಹೊರ್ತು ಹೋಗೋ ಅಂತಂದ. ಹೊರ್ತು ಹೋದ್ವಿ. ಮತ್ತೆ ವಿತಿನ್ ಸೆಕೆಂಡಲ್ಲಿ ಒಂದು ಅರ್ಧ ತಾಸು ಆಗಿದ ತಕ್ಷಣ ಇಮ್ಮಿಡಿಯೇಟು 7th ಕ್ಲಾಸ್ ಟೀಚರ್ ಆಗೋದೆ ನಾನು. ಒಂದು 3 ಸಲ ಸರ್ ಏನು ಟೈಮ್ ಟೇಬಲ್ಲು ನಾವೇನು ಸಾಯೋದು ಸರ್? ಹೆಂಗೆ ಬರೆಯೋದು ನಾವು? ಏನು ಡಾಕ್ಯುಮೆಂಟ್ಸ್ ಇಡೋದು ನಾವಲ್ಲಿ? ಸರ್ ಹಿಟ್ಲರ್ ಆಡಳಿತ ಹೇಗಿತ್ತು ಅಂತ ನಾವು ನೋಡಿಲ್ಲ, ಆದರೆ ಡಿವಿಷನಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ ಸರ್. ತುಂಬ ಶಿಕ್ಷಕರನ್ನ ತುಂಬ ಅನಾಗರಿಕರು ನಡ್ಸ್ಕೊಳ್ತಾ ಇದ್ದಾರೆ. ಸಾಧ್ಯ ಹೇಳ್ದಿರಾ ಸರ್? ನಾವೆಲ್ಲ ಸುಮಾರು ಜನ ಮಾನಸಿಕ ಅಸ್ವಸ್ಥರ ಬಂದಿದ್ದೀವಿ ಸರ್. ಹೇಳಿದ್ದೀನಿ, ಇವತ್ತೇನಾದ್ರು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ನಾಳೆ ಬೆಳಗ್ಗೆ ಫೋನ್ ನೀವು ಮನೆಗೆ ಹೋಗಿ ನಮ್ಮ ಕಳ್ಸೋದು ಸ್ಕೂಲ್. ನಾವು ಅವ್ನು ಡಿಬಾರ್ ಆಗೋ ತನಕ ಯಾವ ಸ್ಕೂಲು ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಖಂಡಿತವಾಗ್ಲೂ ಬರ್ತೀನಿ. ನಾನಿದ್ದೀನಿ ನಿಮ್ಮ ಜೊತೆ ತಲೆ ಕೆಸ್ಕೊಂಡು ಮಾಡ್ತೀನಿ. ನಾನಿದ್ದೀನಿ ನೀವು ತಲೆ ಕೆಸ್ಕೊಂಡು ಮಾಡಿ. ನೀವು ಈ ಥರ ನೀವು ಪಾಠ ಹೇಳೋದನ್ನ ನೀರಿಟ್ರೆ ಎಷ್ಟು ಕಿರುಕುಳ ಅಂದರೆ ಆಚೆ ರೂಮಿಂದ ಆಚೆ ಬರ್ಬಾರ್ದು ಸರ್. ನಾವು ಆಚೆ ಬಂದರೆ ಇಬ್ಬರು ನಿಂತಿರ್ತಾನೆ ಸರ್. ಎಷ್ಟು ಟೀಚರ್ಗಳದ್ದು ಅದೇ ಕೆಲಸ ಸರ್. ನಾವು ವಾಶ್ರೂಮ್ಗೆ ಹೋದ್ರೇನು ನೋಡ್ತಾ ಇರ್ತಾರೆ ಸರ್. ಏನಕ್ಕೆ ಅವರು ಸರ್ ವಾಶ್ರೂಮು ಇತ್ತಿನ ಸೆಕೆಂಡಲ್ಲಿ ಫೋನ್ ಅಲ್ಪ ಮೇಲೆ ಬರ್ತಾರೆ. ಏನಕ್ಕೆ ಅದಿರ್ಲಾಡ್ತಾ ಇರೋದು ಸರ್? ನಿಜವಾಗ್ಲೂ ಮೆಂಟಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಸರ್. ಹೊಸಕೆರಳ್ಳಿ ಎಲ್ಲಿದ್ದಾರೆ ಯಾರಾದರೂ ಸರ್? ಹೊಸಕೆರಳ್ಳಿ ಕ್ಯಾನ್ಸಲ್ ಮಾಡ್ತೀನಿ. ಬರ್ರಿ ಕಾರ್ ಹಚ್ಕೊಂಡು ಬರ್ರಿ, ನೀವು ಬರ್ರಿ.